ಈಗ ತೊಗೊಳ್ಳೋದು ತಿನ್ನೋದ ಬನ್ನಿ ತೊಗೊಳಮಂತ ಇಂಡ ಸ್ವಲ್ಪ ಏನೋ ರಿಫಿಲ್ ಮಾಡಿ ನೋಡೋದು ರಿಫಿಲ್ ಟೈಮಿಗೆ ಬಂದು ನಾವು ಅದಕ್ಕೆ ರಿಫಿಲ್ ಆಗಲಿ ಫಸ್ಟ್ ಟೈಮ್ ರೀ ನಮ್ಮ ಬೈಕ್ ಕರ್ಕೊಂಡ್ಬಂದು ನಾನು ನೋಡ್ತೀನಿ ಹೆಂಗಿದೆ. ಈ ಚಳಿಗಾಲ ತಿನ್ಬಾರ್ದು ಬಟ್ ಇದು ಒಳಗೆ ಬೆಚ್ಚಗಾಗುತ್ತೆ. ಹಾಟ್ ಹಾಟ್ ಬ್ರೌನಿ ಮತ್ತು ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ಏಕ್ ನಂಬರ್ ಟೇಸ್ಟ್. ಪ್ರತಿ ಸಲ ಎಷ್ಟಿತ್ತು ಹಂಗೆ ಪ್ರತಿ ಸಲ ಜಾಸ್ತಿನೇ ಇರ್ತಿತ್ತು ಅಲ್ಲಿ ಹೋದೆ ಅಂದರೆ ಟೇಸ್ಟ್ ಆ ಥರ ಇರುತ್ತೆ, ಬಿಡಂಗೆ ಆಗಲ್ಲ. ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಮಾಡೋದದ, ಕುಂತು ನೋಡೋದದ, ಅಷ್ಟೇ ನಮ್ಮ ಕೆಲಸ. ಅದು ಬಿಟ್ಟು ಏನಿಲ್ಲ. ನಿಮಗೆ ಬಿಗ್ ಬಾಸ್ ನೋಡ್ತಿದ್ದೀರಿ ಅಂದರೆ ನಿಮಗೆ ಬಿಗ್ ಬಾಸ್ ಒಳಗೆ ಯಾರು ಫೇವ್ರೇಟ್ ಅಂತ ಕಾಮೆಂಟ್ ಮಾಡಿರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಿದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ನಾನು ಸೀದಾ ನೈಟ್. ಯಾಕಪ್ಪ ಅಂದ್ರೆ ನಾ ಡೇ ಟೈಮ್ದಾಗ ಮಲ್ಕೊಂಡಿರ್ತೀನಿ ಚಂದನ, ನೈಟ್ ಟೈಮ್ದಾಗ ಆಕ್ಟಿವ್ ಆಗಿರ್ತೀನಿ. ನಿಮ್ಗೆ ಗೊತ್ತಿರೋ ಮ್ಯಾಟ್ರೆ. ಇವತ್ತು ಹಂಗಾಗಲ್ಲ, ಇವತ್ತಿನ ದಿನ ಬೇಗ ಮಲ್ಕೋತೀನಿ ನಾನು, ಆದಷ್ಟು ಬೇಗ. ಆ್ಯಂಡ್ ಗೈಸ್, ಇವಾಗ ನಾವು ಒಂದು ಪ್ಲ್ಯಾನ್ ಹಾಕೊಂಡಿದ್ವಿ. ಏನೋ ಪ್ಲ್ಯಾನ್ ಅಂದ್ರೆ ಮನೇಲಿ ತಿಂದು ಇಷ್ಟು ಬೋರ್ ಆಗ್ಯದ, ಸಿಕ್ಕಾಬಡೆ ಬೋರಿಂಗ್ ಆಗ್ಯದ ದಿನ ಮಾಡ್ಕೊಂಡು ತಿನ್ಲಾಕ. ಅದಕ್ಕೆ ಇವತ್ತು ಒಂದು ದಿನ ಹೊರಗಡೆ ಹೋಗ್ಬೇಕನ್ನೋ ಪ್ಲ್ಯಾನ್. ನಾನು ನಮ್ಮ ರಾಜಾವಲಿ ರಾಜು ಅವನನ್ನು ಹೊಂಟಿವಿ ಹೊರಗಡೆ. ಎಲ್ಲಿ ಹೊಂಟಿವಿ ಏನು ಹೊಂಟಿವಿ ಎಲ್ಲ ನೋಡಿರ್ತೀವಿ ನೀವು ತಮ್ಲೈನ್ದಾಗ. ಅಲ್ಲಿಗೆ ಹೊಂಟಿವಿ. ಈಗ ಫಟಾಫಟ ಅಂತ ಹೇಳಿಕೆ ರೆಡಿ ಆಗ್ತೀನಿ. ಬನ್ನಿ ಗೈಸ್, ಅವನು ರೆಡಿ ಬಂದನು. ಈಗ ಫುಲ್ ಗೆಚ್ಚಿ ಗಿಲಿಗಿಲಿ ನಂಗೆ. ಬಟ್ ಆದ್ರೆ ತಳಗಿನ ನೈಟ್ ಪ್ಯಾಂಟೇ ಅದ, ಮ್ಯಾಗಿಂದ ಅಟ್ಟೆ ಚೇಂಜ. ನಾವು ಪೂರ ಚೇಂಜ್ ಆಗ್ತೀವಿ ಗೈಸ್. ಯಾಕಪ್ಪ ಅಂದ್ರೆ ನಮ್ಮ ಚಾಹನೆ ವಾಲೆ ಬಹುತೇ ಅಲ್ಲೆಲ್ಲ ಭಾಳ ವಿಷಯ ಅಸಲಿಂದ. ಗೈಸ್ ಭಾಳ ಫಟ ಅಂತ ಹೇಳಿ ರೆಡಿ ಆಗ್ತೀನಿ. ಇವಾಗ 7 ಗಂಟೆ ಆಗ್ಯದ. 7 ಗಂಟೆ ವ್ಲಾಗ್ ಸ್ಟಾರ್ಟ್ ಮಾಡಕತ್ತಿದ್ದು. ಸೊ ಫಟಾಕ್ಸ ರೆಡಿಯಾಗಿ ಹೋಗುವ, ಲೆಟ್ಸ್ ಗೋ ಬನ್ನಿ ಗೈಸ್. ತೊಬ್ಬಡ ರೆಡಿ ಅಂತ ಆದ. ಇವಾಗ ಮನಿ ಬಿಡಬೇಕು. ಸೊ ಗೈಸ್ ಫಟಾಫಟ ಬ್ರಹ್ಮಕ್ಕ ಒಂದು ಸ್ವಲ್ಪ ನಂದು ಕೈಗೆ ಎಕ್ಸಸೈಸ್ ಅಂದರೆ ನಂದು ಬ್ರಾಸ್ಲೆಟ್ ಹಾಕೊಂಡು ಹೋಗ್ಬೇಕು. ನಾ ಬೆಳ್ಳಿದ ಬ್ರಾಸ್ಲೆಟ್ ಅದಲ್ಲ ನಂದು, ಸಿಗೋದೇ ಇಲ್ಲ. ಇವಾಗ ಕಡ್ಗ ಹಾಕೊಂಡು ಹೋಗ್ರಾಯ್ತು. ಬನ್ನಿ ಗೈಸ್, ಇವಾಗ ಫಟಾಫಟ ಅಂತ ಹೇಳಕ್ಕೆ ಹೋಗುವ, ಲೆಟ್ಸ್ ಗೋ. ಹೋಗಿ ಫಟಾಫಟ ತಿಸ್ತು ತೊಬಡ್ ತಿಂದು ಮಾಡಿ ಬರಮಂತ ಬನ್ನಿ. ಸಿಕ್ಕಾಪಟ್ಟೆ ಹಸು ಆಗ್ಯದ. ಹಸು ಅಲ್ಲಕ್ಕೇನು ಅದು ನೆನೆಸ್ಕೊಂಡ್ರೆ ಹಸು ಆಗುತ್ತೆ. ನಾನು ನಿಜ ಹೇಳ್ಬೇಕಂದ್ರೆ, ಯಾಕಪ್ಪ ಅಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮನೆ ಕೈಗೆ ಹೋಗುವ, ನೋಡ್ರಿ ಕುಂತು ಎಂಜಾಯ್ ಮಾಡಿ. ಗೈಸ್ ಅಲ್ಲಿಂದ ಇವಾಗ ಸೀದಾ ನಾವು ಬಂದಿದೆ ಹಿಮಾಲಯ ರೆಸ್ಟೋರೆಂಟಿಗೆ. ಇವಾಗ ಜಸ್ಟ್ ಬಂದು ಕುಂತೀವಿ. ಈಗ ತೊಗೊಳ್ಳೋದು ತಿನ್ನೋದ ಬನ್ನಿ ತೊಗೊಳಮಂತ ಇಂಡ ಸ್ವಲ್ಪ ಏನೋ ರಿಫಿಲ್ ಮಾಡಿ ನೋಡೋದು ರಿಫಿಲ್ ಟೈಮಿಗೆ ಬಂದು ನಾವು ಅದಕ್ಕೆ ರಿಫಿಲ್ ಆಗಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ನಾವು ಊಟ ನೋಡುವಂತ. ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ರೀ ನಮ್ಮ ಬೈಕ್ ಕರ್ಕೊಂಡ್ಬಂದು ನಾನು ನೋಡ್ತೀನಿ ಹೆಂಗಿದೆ. ನೋಡೋವಂತೆ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ಸಲ ಬಂದು ನಿಮ್ಗೆ ಗೊತ್ತದ. ಆ ಫಸ್ಟ್ ಟೈಮ್ ನಾನು ನಮ್ಮನ್ನು ತಗೋತ ಬೆಸ್ಟ್ ಟೇಸ್ಟ್ ತೋರಿಸ್ತೀನಿ ಬನ್ನಿ ಗೈಸ್. ತೊಗೊಬೇಡ ಬಂದಿವಿ. ಪ್ಲೇಟ್ ಫುಲ್ಲು ತುಂಬಿಗ್ಯದ. ನಮ್ಮ ರಾಜಾವಲಿ ನಾನು ಏಕ್ ನಂಬರ್ ಇಷ್ಟು ತೊಗೊಬಾರ್ದು ಜಡ್ಬಿಟ್ಟು ಸೀದಾ ಹೊರಗೆ ಹೋಗೋದು. ಹೊರಗೆ ಸಿಗ್ತೇನೆ ನಿಮ್ಗೆ, ಸಿಕ್ಕಾಪಟ್ಟೆ ತಿಂತೀವಿ. ಈಗ ಇನ್ನು ಸಿಗ್ತೇನೆ ನಿಮ್ಗೆ, ಟ್ರೈ ಮಾಡಿ ನೀವು ಅನ್ಸಿರ್ತೀವಿ ಗೈಸ್. ಇವಾಗ ಆಲ್ಮೋಸ್ಟ್ ಇಲ್ಲಿ ಬರೋಂಗೆ ತಿಂದೀವಿ. ನಿಜ ಹೇಳ್ಬೇಕಂದ್ರೆ ಕಲಸ್ಕೊಂಡು ಪ್ಲೇಟ್ಗಳು ಎಷ್ಟು ಕ್ಲೀನ್ ಅದಾವ ಅಂದ್ರೆ ಮೆಕ್ಕ್ಯಾರಿನವ್ರು ಅದಾವ. ನಮಗೆ ಪ್ಲೇಟ್ಗಳು ನೋಡ್ರಿ ಇಲ್ಲಿ, ನಮ್ಮ ಪ್ಲೇಟ ಬೇರೆದವ್ರ ಪ್ಲೇಟ್ ಅಂದ್ರೆ ಬೇರೆ ಸೀಟ್ ಕುಂತಿರ್ತಾರಲ್ಲ ಅಂಥವ್ರ ಪ್ಲೇಟ್ ನೋಡ್ಬೇಕಂದ್ರೆ ಇವು ಖತರ್ನಾಕ್ ಅದಾವ. ಅಂದ್ರೂ ಸ್ವಲ್ಪ ಸೆಟ್ ಮಾಡೋದು ಮಾತ್ರ ಹಿಂದಿಕ್ಕಿಲ್ಲ. ಇವಾಗ ಹೆಂಗಂದ್ರೆ ಪೈಸಾ ವಸೂಲು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಂಗೆ 2,500 ರೂಪಾಯಿ ಕೊಟ್ಟರೆ ಅಂದ್ರೂ ಅಂದ್ರೆ ಅದಕ್ಕೆ ನಿಜ ಹೇಳ್ಬೇಕಂದ್ರೆ ವರ್ಕೆಟ್ 2,500 ರೂಪಾಯಿ ವರ್ಕೆಟ್ ಇದ್ದೀವಿ. ಬಾಯ್ಸ್ ಗರ್ಲ್ಸ್ ಬಂದ್ರೆ ಆಗಲ್ಲ, ಬಾಯ್ಸಿಗೆ ವರ್ಕೆಟ. ತೊಬಡ್ ಜಡೆ ಗೈಸ್. ಫೈನಲ್ ಎಲ್ಲ ಸಪಾಸಟ್ ಅಂತ ಆಯಿತು. ಎಲ್ಲ ಪ್ರತಿಯೊಂದು ಸಪಾಸಟ್ ಮಾಡಿವಿ. ಅದ್ರ ಜೊತೆ ಲಾಸ್ಟಿಗೆ ಡೆಸರ್ಟ್ ಐಸ್ ಕ್ರೀಮ. ನಮ್ಮ ರಾಜಾವಲಿ ಐಸ್ ಕ್ರೀಮ್ ತಿನ್ನಲ್ಲ ಅಂತ, ಸೊ ಅವನದನ್ನು ಕೂಡ ನಾವೇ ಮಾಡ್ತಾ ಇದ್ದೀವಿ ಗೈಸ್. ಯಾಕಪ್ಪ ಅಂದ್ರೆ ಐಸ್ ಕ್ರೀಮ್ ಮಸ್ತ್ ಇರುತ್ತೆ ಲಾಸ್ಟಿಗೆ. ಈ ಚಳಿಗಾಲ ತಿನ್ಬಾರ್ದು ಬಟ್ ಇದು ಒಳಗೆ ಬೆಚ್ಚಗಾಗುತ್ತೆ. ಹಾಟ್ ಹಾಟ್ ಬ್ರೌನಿ ಮತ್ತು ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ಏಕ್ ನಂಬರ್ ಟೇಸ್ಟ್. ಗೈಸ್ ಸೀದಾ ಅಲ್ಲಿಂದ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಹೆವಿ ಆಗ್ಯದ ಊಟ. ಸಿಕ್ಕಾಪಟ್ಟೆ ತಿಂದೀನಿ ನಿಜ ಹೇಳ್ಬೇಕಂದ್ರೆ. ಪ್ರತಿ ಸಲ ಎಷ್ಟಿತ್ತು ಹಂಗೆ ಪ್ರತಿ ಸಲ ಜಾಸ್ತಿನೇ ಇರ್ತಿತ್ತು ಅಲ್ಲಿ ಹೋದೆ ಅಂದರೆ ಟೇಸ್ಟ್ ಆ ಥರ ಇರುತ್ತೆ, ಬಿಡಂಗೆ ಆಗಲ್ಲ. ಒಂದು ಅನ್ಕೋತು ತೊಬಡಿ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋದ್ರೆ ಮಾತ್ರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಜ ಹೇಳ್ಬೇಕಂದ್ರೆ. ನಮಗೆ
ಮಸ್ತ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಲ್ಲಿ ಹೋದ್ನಂದ್ರೆ. ತಿಂದು ಮಾಡಿ ಬಂದೀನಿ. ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಮಾಡೋದದ, ಕುಂತು ನೋಡೋದದ, ಅಷ್ಟೇ ನಮ್ಮ ಕೆಲಸ. ಅದು ಬಿಟ್ಟು ಏನಿಲ್ಲ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ತಗೊಳ್ತು ಊಟ ಅಂತ ಆಯಿತು. ಭಾಳ ದಿನ ಆಯ್ತಿದ್ದು. ನಾನು ನಮ್ಮ ದಂಡುಪಾಳ ಗ್ಯಾಂಗ್ ಜೊತೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ. ಬಟ್ ಏನೋ ಆಗಲಿಲ್ಲ ಅವ್ರ ಜೊತೆ ಹೋಗೋದಾಗಲಿಲ್ಲ. ಸೊ ನನಗೆ ಸಿಕ್ಕಾಪಟ್ಟೆ ಅಂದ್ರೆ ಒಂಥರ ಕ್ರೇವಿಂಗ್ ಎಲ್ಲ ಆಗ್ತಿತ್ತು. ಬಾಯೆಲ್ಲ ಒಂಥರ ಕೆಟ್ಟಂಗಾಗಿತ್ತಲ್ಲ. ಸೊ ಅದ್ರ ಸಲುವಾಗಿ ತಿನ್ನಲೇಬೇಕು ಅನ್ಸತ್ತಿತ್ತು. ಅದಕ್ಕೆ ನಮ್ಮ ರಾಜವ್ರಿಗೆ ಕಾಲ್ ಮಾಡಿ ಕರ್ಕೊಂಡೋಗಿದ್ವಿ. ಏಕ್ ನಂಬರ್ ಜಡಕ್ಕೆ ಮನೆ ಬಂದಿನೀಗ. ಬನ್ನಿ ಇವಾಗ ಬಿಗ್ ಬಾಸ್ ನೋಡ್ಕೊಂತು ನಮ್ಮ ಗಿಲ್ಲಿ ಆಟ ನೋಡ್ಕೊಂಡು ಅಂತ. ನಿಮಗೆ ಬಿಗ್ ಬಾಸ್ ನೋಡ್ತಿದ್ದೀರಿ ಅಂದರೆ ನಿಮಗೆ ಬಿಗ್ ಬಾಸ್ ಒಳಗೆ ಯಾರು ಫೇವ್ರೇಟ್ ಅಂತ ಕಾಮೆಂಟ್ ಮಾಡಿರಿ. ಲೆಟ್ಸ್ ಗೋ. ನಾನು ನೋಡಬೇಕು ನಿಮಗೆ ಯಾರು ಫೇವ್ರೇಟ, ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಒಳಗೆ ಈ ಸೀಸನ್. ಆ್ಯಂಡ್ ಟಾಪ್ 5 ಒಳಗೆ ಯಾರ್ಯಾರು ಬರ್ತಾರೆ ಅನ್ನೋದು ಕಾಮೆಂಟ್ ಮಾಡಿ ಗೈಸ್. ಓಕೆನಾ? ಅಷ್ಟೇ. ನಮಗೆ ಯಾರು ಇಷ್ಟ ಅಂತ ಕೇಳ್ತಾರಂದ್ರೆ ಮಾಡೋಣ. ಬಟ್ ಮಾಡೋಣ ಜಾಸ್ತಿ ಮಾತಾಡಲ್ಲ. ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಅವರು ಯೂಟ್ಯೂಬ್ನಾಗ ಖತರ್ನಾಕೆಲ್ಲ ವಿಡಿಯೋಸ್ ಮಾಡ್ತಿದ್ರು ಅವ್ರು. ನಿಜ ಹೇಳ್ಬೇಕಂದ್ರೆ ಸಾಂಗ್ಸ್ ಅದು ಎಲ್ಲೆಲ್ಲೋ ವೈರಲ್ಲ ಅಂತ ನಮ್ಮ ಮಾಡೋಣ. ಸ್ಟೇಜ್ ಸಿಕ್ಕರ ನಾನು ಸ್ಟಾಪ್ ಮಾತಾಡೋಂಥ ನಮ್ಮ ಮಾಡೋಣ ಅಲ್ಲಿ ಹೋಗಿಂದ ಯಾಕೋ ಮಾತನ್ನು ಮಾಡ್ತಾರೆ ಅನ್ಸ್ಲತ್ತದ ನಮಗೆ. ಅಂದರೆ ಅವ್ರಿಗೆ ನಮ್ಮ ಥರ ಯಾರಾದರೂ ಇನ್ನೊಬ್ರು ಸಿಕ್ಕಿದ 8 ನಂಬರ್ ಆಗ್ತಿತ್ತು. ಜೋಡಿ ಹತ್ತುಗಳ ನಿಂದಿರ್ತಿದ್ರು. ಬಟ್ ಅಲ್ಲಿ ಜನನೇ ಬೇರೆ ಥರ ಅದ್ರ ಮಾತಾಡಲ್ಲ ಅಂತೇಳಿ ಅವ್ರು ಮುರಿಗೆ ಕುಂದಿರ್ತಾಕತ್ತಾರ. ಸೊ ಮಾಡೋಣ ಹಂಗಾಗಿ ಹಿಂದುಳಿಲ್ಲ ಅದ್ರ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಆ್ಯಂಡ್ ಇನ್ನೊಂದಂದ್ರೆ 1 ನಂಬರ್ ಗಿಲ್ಲಿ ಆಟ ಆಡದೇ ಇರ್ಬೋದು. ಬಟ್ ಒಂದು ಮನ್ಯಾಗಿರೋ ಎಂಟರ್ಟೈನ್ಮೆಂಟ್ ಮನ್ಯಾಗ ಎಲ್ರಿಗೂ ಚುಡಾಯಿಸ್ತಾ ನೋಡು. 1 ನಂಬರ್ ರೀ, 1 ನಂಬರ್ ಮಜಾನೇ ಬರೋದು. ರಘು ಅಣ್ಣಗಂತೂ ತಾಬಡ್ ಕಾಡ್ಲಾಕತ್ತಾನ. ನಿಜ ಹೇಳ್ಬೇಕಂದ್ರೆ ರಘು ಅಣ್ಣ ಸಾಕು ಮಾಡ್ಯಾನ. ಬಟ್ ಅವರಿಬ್ಬರು ಫ್ರೆಂಡ್ಶಿಪ್ ಅಂತೂ ಮಸ್ತ್ 1 ನಂಬರ್. ನೋಡೋಕೆ ಮಾತ್ರ ಭಾರಿ ಮಜಾ ಬರುತ್ತೆ. ಇವತ್ತು ಅದನ್ನೇ ನೋಡಬೇಕು. ಅವ್ರ ಸಲುವಾಗಿ ಮೇನ್ ನೋಡ್ಲಕತ್ತಿದ್ದೆ ನಾನು ಬಿಗ್ ಬಾಸ್. ಗಿಲ್ಲಿ ಮತ್ತು ರಘುನ ಸಲಿಂದ 1 ನಂಬರ್ ಆಡ್ತಾರೆ ಅವರಿಬ್ಬರು. ರಘುವನ ಆಟದಾಗ ಮಸ್ತ್ ಅದಾನ. ಬಟ್ ಗಿಲ್ಲಿ ಜೊತೆ ಸೇರಿ ಪೂರ ಖತರ್ನಾಕ್ ಅನ್ಸಲ್ಲ ಅವ್ರಿಬ್ಬರು ಜೋಡಿ. ಮೋಟು ಪತ್ಲು ಆ್ಯಂಡ್ ಟಾಮ್ ಆ್ಯಂಡ್ ಜೆರಿ ಸೇಮ್ ಹಂಗೆ ನೋಡೋರಿಬ್ಬರು. ಎಕ್ಸ್ಪೋಸ್ ಪಟಪಟತೆ ನೋಡೋಣ ಬಿಗ್ ಬಾಸ್ ನೋಡಿಕೆ. ಆಮೇಲೆ ಸಿಗ್ತೀನಿ ನಿಮಗೆ. ಬನ್ನಿ, ನಮ್ಮ ವಿಡಿಯೋ ಸ್ಟಾರ್ಟ್ ಆಗಿದೆ ನೈಟಾ. ಏನು ನೋಡೋಣ ನೋಡ್ರಿ. ಡೇ ಟೈಮ್ದಾಗ ಚಂದನ ಮಾಡ್ಕೋತೀನಿ. ಇವತ್ತು 3:30 ಎದ್ದೀನಿ ಸಂಜೆ ಮಧ್ಯಾಹ್ನ 3:30 ಎದ್ದು ಮಾತಾಡ್ಸ್ ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ತಿಂದು ಮಾಡಿ ಒದ್ದಾಡಿ ಅಲ್ಲಿಗೆ ಬರ್ತದೆ ನಂದು ಟೈಮಿಂಗ್. ಸೊ ನೋಡುವ ಗೈಸ್, ನಾಳೆಯಿಂದ ಬೇಗ ಎದ್ದೇಳಕ್ಕೆ ಟ್ರೈ ಮಾಡೋಂತ. ಆ್ಯಂಡ್ ಮಿನಿ ಬ್ಲಾಗ್ಸ್ ಇರ್ತಲ್ಲ ಈಗ ಸದ್ಯ ಬಿಗ್ ಬಾಸ್ ನೋಡ್ತಾ ಈಗ ಎಡಿಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಇವಾಗ ಎಡಿಟ್ ಮಾಡಿದೆ ಅಂದ್ರೆ ನಾನು ನೈಟ್ ಬೇಗ ಮಲ್ಕೊಳಕ್ಕಾಗುತ್ತೆ. ಅಷ್ಟೇ ಅಂದ್ಕೊಂಡು ಬನ್ನಿ ನೋಡುವ. ಚಂತನ ಉದ್ದಿರಿ ಅನಿಸ್ತಾ ನಿಮ್ಗೆ ಮಾತಾಡೋದು. ಅದಕ್ಕೆ ಗೈಸ್ ಬಂದು ಶಿಸ್ತ ಮಲ್ಕೊಂಡ್ಬಿಟ್ಟಿದೆ. ಬಿಗ್ ಬಾಸ್ ಮುಗಿಸ್ಕೊಂಡು ಮತ್ತೊಪ್ಪಿಸ್ ಎಚ್ಚರನೇ ಆಗಿರಲಿಲ್ಲ. ವಾಪಸ್ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ನಾವು ಕೌದಿ ಸುತ್ಕೊಂಡು ಸಿಕ್ಕಾಬಿಡ ಚಳಿ ಅದ ಗೈಸ್. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಬಿಡ ಚಳಿ ಅದ. ಇದು ಕೌದಿ ಬಿಟ್ಟು ಎದ್ದೇಳಂಗಾಗಲ್ಲ, ಕೌದಿ ಬಿಟ್ಟು ಕುಂದ್ರಂಗೆ ಆಗಲ್ಲ, ಅಷ್ಟು ಚಳಿ ಅದ. ಅದಕ್ಕೆ ಹೊಚ್ಚೋಗಿ ಕೂತ್ಬಿಟ್ಟು ಈಗ ಕೌದಿನ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಅಷ್ಟೇ.